ಆತ್ಮೀಯ ಬಂಧುಗಳಿಗೆ ಹೈಲೈಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಲಿದೆ. ಉದ್ಘಾಟನಾ ಪಂದ್ಯವನ್ನು ಹಾಲಿ ಚಾಂಪಿಯನ್ ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಲಿದೆ. ಪಂದ್ಯ ಆರಂಭಕ್ಕೂ ಮುನ್ನ ಕೆಕೆಆರ್ ಮತ್ತು ಆರ್ಸಿಬಿ ಎರಡು ತಂಡಗಳ ಬಲಾಬಲಗಳನ್ನು ಗಮನಿಸುತ್ತಾ ಹೋದರೆ ಆರ್ಸಿಬಿ ತಂಡ ಸಮತೋಲನದಿಂದ ಕೂಡಿದೆ ಅಂತ ಹೇಳಬಹುದು. ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಆರಂಭಿಕ ಜೋಡಿಯಾಗಿ ಕಣಕ್ಕಿಳಿಯಬಹುದು. ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಕಟ್ಟುವ ಕೆಲಸ ಮಾಡಿದರೆ ಫಿನ್ ಸಾಲ್ಟ್ ಪವರ್ ಪ್ಲೇಯಲ್ಲಿ ರನ್ ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಮೂರನೇ ಕ್ರಮಾಂಕದಲ್ಲಿ ನಾಯಕ ರಜತ್ ಪಟಿದಾರ್ ಕೆಕೆಆರ್ ತಂಡದ ಸ್ಪಿನ್ನರ್ಸ್ಗಳನ್ನು ಸಮರ್ಥವಾಗಿ ಎದುರಿಸಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ಜಿತೇಶ್ ಶರ್ಮಾ, ಲಿವಿಂಗ್ ಸ್ಟೋನ್, ಜಕಾಬ್ ಬೆಥೆಲ್, ಕೃಣಲ್ ಪಾಂಡ್ಯ ಮಧ್ಯಮ ಮತ್ತು ಕೆಳ ಕ್ರಮಾಂಕದಲ್ಲಿ ರನ್ಗಳನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಪ್ರತಿ ಬಾರಿ ಆರ್ಸಿಬಿ ತಂಡದ ಪ್ರಮುಖ ಸಮಸ್ಯೆ ಎಂದರೆ ಅದು ಬೌಲಿಂಗ್ ವಿಭಾಗ. ಈ ಬಾರಿ ಅದನ್ನು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಬಹುದು. ಅನುಭವಿ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಆಸ್ಟ್ರೇಲಿಯಾದ ವೇಗಿ ಜೋಶ್ ಹ್ಯಾಜಲ್ವುಡ್ ಆರ್ಸಿಬಿ ಬೌಲಿಂಗ್ ಮುನ್ನಡೆಸುತ್ತಾರೆ. ಸ್ಪಿನ್ನರ್ಸ್ ಆಲ್ರೌಂಡರ್ ಕೃಣಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ ಬಲ ನೀಡಲಿದ್ದಾರೆ. ಹಾಗಾಗಿ ಈ ಬಾರಿ ಆರ್ಸಿಬಿ ತಂಡ ಸಮತೋಲನವನ್ನು ಕಾಣಬಹುದು. ಹಾಲಿ ಚಾಂಪಿಯನ್ ಕಲ್ಕತ್ತಾ ನೈಟ್ ರೈಡರ್ಸ್ ಈ ಬಾರಿ ಶ್ರೇಯಸ್ ಅಯ್ಯರ್, ಫಿನ್ ಸಾಲ್ಟ್ ಮತ್ತು ಮಿಚೆಲ್ ಸ್ಟಾರ್ಕ್ ಮೂವರು ಸ್ಟಾರ್ ಆಟಗಾರರನ್ನು ಮಿಸ್ ಮಾಡಿಕೊಳ್ಳುತ್ತಿದೆ ಅಂತ ಹೇಳಬಹುದು. ಸುನಿಲ್ ನರೈನ್ ಮತ್ತು ಕ್ವಿಂಟನ್ ಡಿ ಕಾಕ್ ಆರಂಭಿಕ ಜೋಡಿಗಳಾಗಿ ಬ್ಯಾಟಿಂಗ್ ಆರಂಭಿಸಬಹುದು. ಆರ್ಸಿಬಿ ತಂಡದ ಮೇಲೆ ಸುನಿಲ್ ನರೈನ್ ಅದ್ಭುತವಾಗಿ ಆಟ ಆಡಿರುವ ಅನುಭವ ಹೊಂದಿದ್ದಾರೆ. ಮೂರನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ ದೊಡ್ಡ ಮಟ್ಟದ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯವನ್ನು ಹೊಂದಿದ್ದು, ಇವರಿಗೆ ಬೆನ್ನೆಲುಬಾಗಿ ನಾಯಕ ಅಜಿಂಕ್ಯ ರಹಾನೆ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಹೊಂದಿದ್ದಾರೆ. ಮಧ್ಯಮ ಮತ್ತು ಕೆಳ ಕ್ರಮಾಂಕಗಳಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಕೆಕೆಆರ್ ತಂಡ ಹೊಂದಿದೆ. ರಿಂಕು ಸಿಂಗ್, ರಸೆಲ್, ರಮಣದೀಪ್ ಸಿಂಗ್ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಹರ್ಷಿತ್ ರಾಣಾ, ವರುಣ ಚಕ್ರವರ್ತಿ, ಸುನಿಲ್ ನರೈನ್, ಸ್ಪೆನ್ಸರ್ ಜಾನ್ಸನ್ ರವರ ಮೇಲೆ ತಂಡ ಹೆಚ್ಚು ಅವಲಂಬಿತವಾಗಿದೆ. ಹಾಗಾಗಿ ಸ್ಪಿನ್ ವಿಭಾಗದಲ್ಲಿ ಬಲಿಷ್ಠವಾಗಿ ಕಂಡರೂ ವೇಗದ ಬೌಲಿಂಗ್ ವಿಭಾಗದಲ್ಲಿ ಅನಾನುಭವಿ ಬೌಲರ್ಗಳನ್ನು ಹೊಂದಿದೆ. ಹೆಚ್ಚಿನದಾಗಿ ಹರ್ಷಿತ್ ರಾಣಾರವರ ಮೇಲೆ ವೇಗದ ಬೌಲಿಂಗ್ ಅವಲಂಬಿಸಿದೆ. ಆರ್ಸಿಬಿ ತಂಡ ಸರಿಯಾದ ಗೇಮ್ ಪ್ಲಾನ್ನೊಂದಿಗೆ ಇವತ್ತಿನ ಪಂದ್ಯವನ್ನು ಆರಂಭಿಸಿದರೆ ಕೆಕೆಆರ್ ತಂಡವನ್ನು ಅವರ ತವರು ನೆಲದಲ್ಲಿಯೇ ಸೋಲಿಸಬಹುದು. ಆರ್ಸಿಬಿ ಮೊದಲ ಪಂದ್ಯವನ್ನು ಗೆದ್ದು ಶುಭ ಆರಂಭ ಮಾಡಲಿ ಎಂದು ಹಾರೈಸೋಣ.